ಜಗದೀಶ್ ಅವರ ನಂಬರ್ ನೆನೆ ನಾನು ಕೊಟ್ಟಿದ್ದೆ. ಆಮೇಲೆ A to Z ಕ್ಲಿಯರ್ ಮಾಡಿದ್ದೀವಿ ಸರ್. ಇದು ನಾವು ನಿಮ್ಮ ಮುಂದಿಡುವಂಥ, ಯಾಕಂದರೆ ನಾನು ಯಾಕೆ ಇದನ್ನು ಇಷ್ಟು ಸುದೀರ್ಘವಾಗಿ ಎಳೆದು ಎಲ್ಲವನ್ನು ಕೂಡ ನಿಮ್ಮ ಮುಂದಿಡ್ತೀನಿ ಅಂತಂದರೆ, ನಾವೊಂದು ಹೆಲ್ಪ್ ಕೇಳಿದಾಗ ನೀವು ಓಡೋಡಿ ಬಂದು ಹೆಲ್ಪ್ ಮಾಡ್ತೀರಿ. ಸರ್ಕಾರವು ಮಾಡುತ್ತೆ, ಮತ್ತೊಂದು ಮಾಡುತ್ತೆ. ಆಮೇಲೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ನಮಸ್ತೆ ಪುರಂದರ, ಅಲ್ಲಿ ತಹಶೀಲ್ದಾರ್ ಎಲ್ಲರೂ ಸ್ಪಂದಿಸಿದ್ದಾರೆ. ಪರಮೇಶ್ವರ್ ಅವರ ಆಫೀಸಿಂದ ಬಂದಿದೆ, ಸುರೇಶ್ ಬಾಬು ಅಲ್ಲಿ MLA ಸ್ಪಂದಿಸಿದ್ದಾರೆ, ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಆಮೇಲೆ ಯಾರೂ ಒಂದೇ ಒಂದು ಲೇಟ್ ಮಾಡಿಲ್ಲ. 24 ಗಂಟೆಯಲ್ಲಿ ಲೈಫ್ ಚೇಂಜ್ ಆಗಿದೆ ಸರ್. ಸಿನಿಮಾದಲ್ಲಿ ಆಗಿರುತ್ತಲ್ಲ ಆ ಥರ ಆಗಿಬಿಟ್ಟಿದೆ. ಎಲ್ಲ ಏನೇನು ಪ್ರಾಬ್ಲಮ್ ಉಳಿಸಿಲ್ಲ. ಇನ್ನು ಅವ್ರಿಗೆ ದುಡ್ಡು ಬರುತ್ತೆ, ಮತ್ತೊಂದು ಬರುತ್ತೆ, ಎಲ್ಲ ಬ್ಯಾಂಕ್ ಅಕೌಂಟ್ ಇರಲ್ಲ ಅದಾಗಿದೆ, ಜಾತಿ ಪ್ರಮಾಣ ಪತ್ರ ಅದಾಗಿದೆ, ಕರೆಂಟ್ ಬಂದಿದೆ, ಲೈಟ್ ಬಂದಿದೆ, ಮನೆ ರಿಪೇರಿ ಆಗಿದೆ. ಆ ತಾಯಿ ಖುಷಿ ನಗೋದು ಹಾಕ್ರಪ್ಪ, ಯಾಕೆ ಪಾಪ ಬೇಸರದಾಗ್ತೀರಿ, ಖುಷಿ ಪಡೋದಾಕೆ ನೋಡಿ. ಕೇಳಿಸಿ ಖುಷಿಯಾಗೈತೆ ಸರ್ ನನಗೆ. ಎಷ್ಟೋ ನನಗೆ ಆರ್ಕರ್ಣ ಚಾನಲ್ ಇವತ್ತು ಖುಷಿಯಾಗೈತೆ ಸರ್ ನನಗೆ. ಎಷ್ಟೋ ನನಗೆ ಆರ್ಕರ್ಣ ಚಾನಲ್ ಬರ್ತಿಲ್ಲ, ಖುಷಿಯಾಗೈತೆ ಸರ್. ಮಾತು ಬರ್ತಿಲ್ಲ, ಖುಷಿಯಲ್ಲಿ ಮಾತು ಬರ್ತಿಲ್ಲ. ಸಂಜು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ಸಂಜು ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸಂಜು ಅವರೇ, ನೋಡಿದ್ರ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಸರ್. ನಾನು ಇವಾಗ ಒಂದು 20 ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ಇವಾಗ ಲೈನ್ ಸಿಕ್ಕಿದೆ. ನಿಮ್ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು. ನಂದು ಸ್ವಲ್ಪ ಪರಿಸ್ಥಿತಿ ನಾಜೂಕಾಗಿದೆ. ಅಲ್ಲಿ ನಮ್ಮ ರಿಪೋರ್ಟರ್ ಇದ್ದಾರೆ, ಅವರನ್ನ ಭೇಟಿ ಆಗಬೇಕು. ಬೆಳಗಾವದಲ್ಲಿಯಾ? ಹೌದು, ಕೇಳಬೇಕು, ಅಕ್ಕಪಕ್ಕದಲ್ಲಿ ಕೇಳಬೇಕು, ಅವರ ನಂಬರ್ ಎಲ್ಲಿ ಅಂತ ಕೇಳಬೇಕು. ಒಮ್ಮೊಮ್ಮೆ ನಾನು ಕೆಳಗೆ ಆಗ್ತಾ ಇರ್ತೀನಿ, ಈಗಿಲ್ಲ ನನ್ನ ಕೈಯಲ್ಲಿ. ಅಲ್ಲೂ ತುಂಬ ಮಾಡಿದ್ದೀವಿ, ಬೆಳಗಾವಿಯಲ್ಲೂ ಕೂಡ. ಆ ಮಕ್ಕಳಿಗೆಲ್ಲ ಸೈಕಲ್ಲು ಕೊಡಿಸಿದ್ದೀವಿ, ರೋಡು ಮಾಡಿಸಿದ್ದೀವಿ, ಬೋಟು ಕೊಡಿಸಿದ್ದೀವಿ ಬೆಳಗಾವಿಗೆ. ಓಕೆ, ನಿಮಗೂ ಮಾಡೋಣ ಖಂಡಿತವಾಗ್ಲೂ. ನಮ್ಮ ವ್ಯಾಪ್ತಿಯಲ್ಲಿ ಅದು ಬರೋದಿದ್ರೆ ಮಾಡೋಣ. ಓಕೆ, ಥ್ಯಾಂಕ್ ಯು. ಹೇಮಂತ್ ಕರೆ ಮಾಡಿದ್ದಾರೆ. ಎಲ್ಲಿಂದ ಹೇಮಂತ್? ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ? ಹಾವೇರಿಯಿಂದ ಸರ್. ಹಾವೇರಿ, ಏಲಕ್ಕಿ ನಾಡು ಹಾವೇರಿ. ಹೇಳಿ. ಹೌದು ಸರ್. ಸರ್, ಹಾಂ, ಯು ಆರ್ ರಿಯಲಿ ಹೀರೋ ಸರ್. ಹಾಂ, ಥ್ಯಾಂಕ್ ಯು ಮಾ. ನೀವು ಮಾಡೋಂಥ ಪ್ರತಿಯೊಂದನ್ನು ಬಿಗ್ 3 ಮಾಡ್ತಿದ್ರಲ್ಲ ಸರ್, ಸುವರ್ಣ ನ್ಯೂಸ್ ಒಳಗೆ. ಅದರಲ್ಲಿ ನೋಡ್ತಾ ಇದ್ದೆ ಸರ್. ಇವನ್ ಸೂಪರ್ 3 ಮಾಡ್ತಿರಲ್ಲ, ರಿಯಲಿ 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 ಸರ್, ರಿಯಲ್ ಹೀರೋ. ಖುಷಿ ಆಯ್ತಾ? ನಿಮ್ಮಂತಾರೆ ಸರ್, ನಿಮ್ಮಂತಾರೆ ಬೇಕು. ನಿಮ್ಮಂತಾರೆ ಇದ್ರೆ ಬಡವರಿಗೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಸಪೋರ್ಟ್ ಮಾಡ್ತಾ ಇರಿ, ಮಾಡೋಣ ಇಂಥದ್ದೆಲ್ಲ. ಓಕೆ. ಅಲ್ಲ ಸರ್, ಆ ದೇವ್ರು ನಿಮ್ಗೆ ಇನ್ನೂ ಆಶೀರ್ವಾದ ಜಾಸ್ತಿ ಕೊಡ್ಲಿ, ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಸರ್. ಖಂಡಿತ ಕೊಡ್ತಾನೆ. ಥ್ಯಾಂಕ್ ಯು ಮಾ, ನಿಮ್ಗೆ ಒಳ್ಳೇದಾಗಲಿ. ಹೇಮಂತ್. ದಾವಣಗೆರೆಯಿಂದ ರೋಹಿಣಿ, ಬೆಣ್ಣೆನಗರಿ. ಆಯ್ಷಾ ನೋಡಿ, ಒಂದೊಂದು ಏಲಕ್ಕಿ ನಗರ, ಬೆಣ್ಣೆನಗರ, ಬೆಣ್ಣೆನಗರಿ. ರೋಹಿಣಿ ಅವರೇ ನಮಸ್ತೆ. TV ಆಫ್ ಮಾಡಬೇಕು. ರೋಹಿಣಿ ಅವರೇ ನಮಸ್ತೆ. ಹೇಳಿ, ಮಾತಾಡಿ, ಸ್ವಲ್ಪ ಈ ಕಡೆ ಬಂದು ಮಾತಾಡಿ. ನಮಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಏನು? ಧರ್ಮಸ್ಥಳ ಸಂಘದಿಂದ ಸರ್ ಒಬ್ರು ಮೆಂಬರ್ ಹೋಗ್ಬಿಟ್ಟಿದ್ದಾರೆ 2 ಲಕ್ಷ ತಗೊಂಡು. ಇನ್ನುಳಿದ ಮೆಂಬರ್ಸ್ ಎಲ್ಲ ತಂಪು ಕೊಟ್ಟಿದ್ದೀವಿ, ಸಿಗ್ನೇಚರ್ ಮಾಡಿದ್ವಿ ಮೇಡಮ್. ಆಯಮ್ಮ ಏನ್ ಮಾಡಿದಾರೆ, ನಮ್ ಜೊತೆಗೆ ಲೋನ್ ತಗೊಂಡಿದಾರೆ ಮೇಡಮ್. ನಮ್ ಕಂತು ನಾವೇನು ಕಟ್ತಾ ಇದೆ ಮೇಡಮ್. ಆಯಮ್ಮ ಊರ್ ಬಿಟ್ಟು ಹೋಗ್ಬಿಟ್ಟು ನಮಗೆ ಎಲ್ಲ ತೊಂದ್ರೆ ಕೊಡ್ತಾ ಇದಾರೆ ಮೇಡಮ್. ಈಗ ನಾವು ಎಲ್ಲಿಂದ ಅವ್ರನ್ನ ಹುಡುಕ್ಲಿ ನಾನೀಗ? ಸರ್ ಧರ್ಮಸ್ಥಳ ಸಂಘದಿಂದ ಏನ್ ಮಾಡಿದಾರೆ ಸರ್, ನಾವು ಆ ಮೆಂಬರ್ದು ನಾವೇ ಅಮೌಂಟ್ ಹಾಕ್ಬೇಕಂದ್ರೆ ಎಲ್ಲರೂ 200 ಹಾಕ್ತಾ ಅದು ಇದ್ದಾರೆ. ಹಂಗೆ ಅಲ್ವಮ್ಮ, ಕ್ರಮ ಇರೋದು ಹಂಗೆ ಅಲ್ವಾ ಅದು? ಸರ್ ಏನಾಗಿ ನಾ ಆಕ್ಚುಲಿ ಒಬ್ಬಕ್ಕೆ ನಾನೇ 1000 ಸರಿ ಅಮ್ಮ, ಈಗ ಆ ಸಂಘದಿಂದ ಮೊದಲು ಒಳ್ಳೇದಾಗಿದೆಯಾ ಇಲ್ಲ ನಿಮಗೆ? ನಮ್ದೇನಿದು ಪ್ರಾಬ್ಲಮ್ ಇಲ್ಲ ಸರ್, ನಾವು ಕಟ್ತಾ ಇದೀವಿ ಸರ್ ನಮ್ ಕಂತು. ಅದನ್ನ ಹೇಳಿ, ಅವ್ರು ಬರ್ತಾರಲ್ವಾ, ಅವ್ರಿಗೆ ಹೇಳಿ. ನನಗೂ ಗೊತ್ತಿದೆ ಅದು. ಈಗ ಒಬ್ರು ಕಟ್ಟಿಲ್ಲ ಅಂದ್ರೆ ಉಳಿದವರೆಲ್ಲ ಸೇರಿಸಿ ಕಟ್ಟಬೇಕಲ್ವಾ? ಅದನ್ನ ಹೇಳಿ, ಟೈಮ್ ಕೊಡಿ ಅಂತ ಕೇಳಿ, ಏನಾದರೂ ಮಾಡಿ. ಓಕೆ. ಈಗ ಆ ತಾಯಿ ತಪ್ಪಿಸ್ಕೊಂಡು ಓಡಿದ್ದಾರೆ ಅಂತ ನಾನು ಎಲ್ಲಿಂದ ಹುಡುಕ್ಲಮ್ಮ? ಆಮೇಲೆ ಎಲ್ಲದಕ್ಕೂ ಕೂಡ ರೀತಿ ರಿವಾಜುಗಳು ಅಂತಿರುತ್ತಲ್ಲ, ಎಲ್ಲದಕ್ಕೂ ಇಷ್ಟು ಬಡ್ಡಿ ಮತ್ತೊಂದು ಬಡ್ಡಿ ಅಂತಿರುತ್ತಲ್ವ. ಯಾವುದು ಓವರ್ ಬಡ್ಡಿಯಲ್ಲಿ ಮಾಡೋದಕ್ಕೆ ಕಾನೂನಲ್ಲಿ ಕೂಡ ಅವಕಾಶ ಇರೋದಿಲ್ಲ ಅಲ್ವಾ? ಸೊ ಯಾರು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯನೂ ಇಲ್ವಲ್ಲ. ಓಕೆ, ಅದರ ಬಗ್ಗೆ ಒಂದು ಡಿಬೇಟ್ ಮಾಡ್ತೀನಿ ಒಂದು ದಿವಸ. ಥ್ಯಾಂಕ್ ಯು ಮಾ. ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ನಾವು ವಿಕಲಚೇತನರೇ, ನೀವು ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಸರ್. ಸರ್, ಸರ್ಕಾರದ ಗಮನಕ್ಕೆ ನಮ್ಮ ಆಕ್ಟ್ ಪ್ರಕಾರ 1947 ಜೀವಿತ ಸಂರಕ್ಷಣಾ ಹಕ್ಕು ಅಡಿಯಲ್ಲಿ
ವಿಕಲಚೇತನರಿಗೆ ಅನುದಾನಗಳು ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ಲ ಸರ್. ಇದು ಸರ್ಕಾರನೇ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ. ಈ ವಿಚಾರದಲ್ಲಿ ನಾನು ತುಂಬಾ ಸರಿ ಕಂಪ್ಲೇಂಟ್ ಮಾಡಿದೀನಿ. ಹೈಕೋರ್ಟ್ ಜಡ್ಜ್ ಅನ್ನು ಮಧ್ಯಪ್ರವೇಶಿಸಬೇಕು ಅಂತಾನೂ ಕೇಳಿದೀನಿ ಸರ್. ಏನಾಗಬೇಕಾಗಿರೋದು ಸರ್, ಇಂಥ ವಿಕಲಚೇತನರು ಇಂಥ ಬಡವರನ್ನ ಹುಡುಕಿ ಸರ್ VRWಗಳು MRWಗಳು ಗುರ್ಸಿ ಕಳಿಸ್ಬೇಕು ಸರ್. ಯಾವ್ದು ಆಗ್ತಾ ಇಲ್ಲ ಕೆಲಸಗಳು. ಆಮೇಲೆ ಅವರದ್ದು ಸಂಘನೇ ಇದೆಯಲ್ಲ, ಒಂದು ಈ ವಿಶೇಷ ಚೇತನರ ಸಂಘಗಳೆಲ್ಲ ಇದೆಯಲ್ಲ. ಅಲ್ಲ ಸರ್, ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡಿರ್ತಾರೆ ಸರ್ ಅವ್ರನ್ನ. ಮಾಡಿದಾರಾ? ಹೌದು ಸರ್, ಒಬ್ಬೊಬ್ರು ಇರ್ತಾರೆ. ಯಾರು ಇಂಥ ವಿಚಾರಗಳನ್ನ ಗಮನ ಹರಿಸಲ್ಲ ಸರ್. ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಾರೆ. ನಮ್ಮ ವಿಕಲಚೇತನ ನಮ್ಗೆ ಒಂದ್ ನಿಮಿಷ ಮಲ್ಲಿಕಾರ್ಜುನ್, ಈಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈ ವಿಶೇಷ ಚೇತನರನ್ನ ಗುರುತಿಸೋಕೆ ಒಬ್ಬರನ್ನ ಮಾಡಿದಾರಾ? ಹೌದು ಸರ್. ಅವ್ರಿಗೆ ಏನಂತಾರೆ ಅವರನ್ನ? ಅವ್ರ ಮೇಲಧಿಕಾರಿ MRW ಅಂತ ಇರ್ತಾರೆ. ಕೇಳಿ ಒಂದು ನಿಮಿಷ ಅವ್ರನ್ನ ಏನು ಅಂತ ಕರೀತಾರೆ? ಅವರಿಗೆ VRW ಅಂತ ಕರೀತಾರೆ ಸರ್. VRW ಅವ್ರು ಬಂದು ಇದನ್ನು ಸಂಗ್ರಹ ಮಾಡ್ಬೇಕಾ? ಹೌದು, ಅದನ್ನೆಲ್ಲ ಪ್ರಸ್ತಾವನೆಗಳನ್ನ ಪಂಚಾಯತಿ ಮುಖಾಂತರ ಥ್ರೂ ನಮ್ಮ ಇಲಾಖೆ ಕಳಿಸಿ ಇಲಾಖೆಯಿಂದ ಸರ್ಕಾರ ಕಳಿಸ್ಬೇಕು ಸರ್. ಏನಂತಾರೆ ಅವ್ರಿಗೆ? VRW ಸರ್, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ. VRW? ಹೌದು ಸರ್. ನಾನು ಮಾಡ್ತೀನಿ ಬಿಡಿ ಪ್ರೋಗ್ರಾಮ್. VRW ಅಂತ ಸರ್. ಮಾಡ್ತೀನಿ ಅವರನ್ನೆಲ್ಲ ಒಂದೊಂದು ಗ್ರಾಮ ಪಂಚಾಯತಿಯ VRW ಅವರನ್ನು ಇಟ್ಕೊಂಡು ಅವ್ರು ಏನು ಮಾಡಿದ್ದಾರೆ ಅಂತ ಮಾಡಿಸ್ತೀನಿ. ಓಕೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಸೂಪರ್ 3. ಆ ಒಂದು ದೊಡ್ಡಮ್ಮನ ಫ್ಯಾಮಿಲಿ ಶ್ರೀರಾಮ್ಪುರ, ದೊಡ್ಡರಾಮ್ಪುರನ ಎಲ್ಲದು? ದೊಡ್ಡರಾಮ್ಪುರ, ಚಿಕ್ಕನಾಯಕನಹಳ್ಳಿ ದೊಡ್ಡರಾಮ್ಪುರದ ಆ ತಾಯಿಯ ಇಡೀ ಸಮಸ್ಯೆ ಬಗೆಹರಿದಿದೆ ನೋಡಿ. ನೀವು ಕೊಟ್ಟ ಪ್ರತಿಯೊಂದು ಐಟಮ್ ಕೂಡ ಯಾರಿಗೆ ತಲುಪಬೇಕು ಅವರಿಗೆ ತಲುಪಿದೆ. ಒಂದೊಂದು ನಿಜ, ನಾವು ಯಾವತ್ತೂ ಕೂಡ ನೀವು ಕೊಡುವ ದುಡ್ಡನ್ನು ಒಂದೋ ಕರೆಕ್ಟಾಗಿ ಅಕೌಂಟು ಕೊಟ್ಟು ಬಿಡ್ತೀವಿ ಅಥವಾ ಅದನ್ನು ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ಅವರಿಗೆ ಡೈರೆಕ್ಟಾಗಿ. ಸೊ ಹಾಗಾಗಿ ನೀವು ಕೊಟ್ಟಂಥ ಒಂದೊಂದು ರೂಪಾಯಿ ಕೂಡ ಇದೆಯಲ್ಲ, ಅದು ನಮಗೆ ಬಹಳ ಅಮೂಲ್ಯವಾಗುತ್ತೆ. ಯಾಕಂದರೆ ಆ ವಿಶ್ವಾಸವನ್ನು ಮಾತ್ರ ನಾವು ಉಳಿಸ್ಕೊಂಡಿರೋದು, ಬೇರೆ ಯಾವುದೂ ಅಲ್ಲ. ಹಾಗಾಗಿ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ನೀವು ತಕ್ಷಣವೇ ಸ್ಪಂದಿಸ್ತೀರಿ. ನಿಮ್ಮೆಲ್ಲರ ಹಾರೈಕೆ ಕೊಡದಿದ್ರೂ ಪರವಾಗಿಲ್ಲ, ಒಂದು ಹಾರೈಕೆ ಮಾಡಿರ್ತೀರಲ್ಲ, ಆ ಹಾರೈಕೆಯ ಫಲವಾಗಿ ಇವತ್ತು ದೊಡ್ಡಮ್ಮ ಅವರ ಬಾಳಲ್ಲಿ ಒಂದು ಬೆಳಕು ಮೂಡಿದೆ. ಅದಕ್ಕೆ ನೀವು ಕಾರಣ, ನಮ್ಮದೊಂದು ವೇದಿಕೆ. ಬೆಂಗಳೂರಿನಲ್ಲಿ ಸಿಎಂ ಸಂಬಂಧಿ ಅಂತ ಹೇಳಿಕೊಂಡು ದಾಂಧಲೆ ನಡೆಸಲಾಗಿದೆ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಅಪಾರ್ಟ್ಮೆಂಟ್ಗೆ ವರುಣ್ ಎಂಬಾತ ಯುವತಿ ಕರೆ ತಂದಿದ್ದ. ಪ್ರವೇಶ ನಿರಾಕರಿಸಿದ್ದಕ್ಕೆ ದಾದಾಗಿರಿ ಮಾಡಿದ್ದಾನೆ. ದೊಡ್ಡಬಳ್ಳಾಪುರದಲ್ಲಿ ಮಧ್ಯರಾತ್ರಿ ಅಪರಿಚಿತ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ನೆರಗನಹಳ್ಳಿ ಗ್ರಾಮದಲ್ಲಿ ಸರಕಳವು ಮಾಡುವ ವೇಳೆ ಮಹಿಳೆ ಮೇಲೆ ಕಿಡಿಗೇಡಿಗಳು ದೌರ್ಜನ್ಯ ಎಸಗಿದ್ದಾರೆ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ನೆರಗನಹಳ್ಳಿ ಗ್ರಾಮಸ್ಥರು ಕಿಡಿಗೇಡಿಗಳನ್ನ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಬೈಕ್ ಬಿಟ್ಟು ಪರಾರಿಯಾಗಿದ್ದಾರೆ. ಗ್ರಾಮದಲ್ಲಿ ಬೀದಿ ದೀಪಗಳಿಲ್ಲದ ಕಾರಣ ಅಪರಿಚಿತರು ದುಷ್ಕೃತ್ಯ ಎಸಗುತ್ತಿದ್ದಾರೆ. ಮಹಿಳೆಯರು ಯುವತಿಯರಿಗೆ ರಕ್ಷಣೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ.